ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದೆಯಾ ಆಪತ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಓಪನ್ ಆಗ್ತಿಲ್ಲ ಟಿಬಿ ಜಲಾಶಯದ 6 ಗೇಟ್ಗಳು. ಬೆಂಡ್ ಆಗಿರುವಂತಹ ಹಿನ್ನೆಲೆ ಓಪನ್ ಆಗದ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ವರದಿಯಲ್ಲಿ ಸ್ಫೋಟಕ ಅಂಶ ಇದೀಗ ಬಯಲಾಗಿದೆ. 11, 18, 20, 24, 27 6 ಗೇಟ್ಗಳು ಓಪನ್ ಆಗ್ತಾ ಇಲ್ಲ, ಬೆಂಡ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಹಾಗಾದ್ರೆ ಸಂಕಟ ಕಾದಿದೆಯಾ? 6 ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಈ ಬಗ್ಗೆ ಸ್ಫೋಟಕ ವರದಿಯನ್ನ ಬಯಲು ಮಾಡಿರೋದು, ಹೀಗಾಗಿ ಓಪನ್ ಆಗ್ತಾ ಇಲ್ಲ. ಆಗಸ್ಟ್ 10ರಂದು ನಡೆದಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಸಾಕಷ್ಟು ಒಂದು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಈ ಬಾರಿ ಮತ್ತೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಒಂದು ಗಂಡಾಂತರವೇ ಕಾದಿದೆ ಅನ್ನುವಂತಹ ಒಂದು ಆತಂಕ ಮತ್ತೆ 4 ಜಿಲ್ಲೆಯ ರೈತರಿಗೆ ಮತ್ತು ಇಲ್ಲಿರುವಂತಹ ಜನಸಾಮಾನ್ಯರು ಕೂಡ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇವತ್ತು ಈ ಒಂದು ಕೊಪ್ಪಳ ತಾಲೂಕಿನ ಮುನೀರಾಬಾದ್ ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ ಒಟ್ಟು 8 ಗೇಟ್ಗಳು ಡ್ಯಾಮೇಜ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇವತ್ತು ಖುದ್ದು ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರೇ ಒಂದು ಆತಂಕಕಾರಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಂತಂದ್ರೆ 6 ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಒಂದು ಗೇಟ್ ಅನ್ನ ಕೇವಲ 2 ಫೀಟ್ ಮಾತ್ರ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಕಳೆದ ಬಾರಿ ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಕೆ ಮಾಡಿದಂತ 19 ಕ್ರಸ್ಟ್ ಗೇಟ್ ನಂಬರ್ 19 ಏನಿತ್ತು ಅದು ಸಂಪೂರ್ಣವಾಗಿ ಬಂದ್ ಆಗಿ ಹೋಗಿದೆ. ಹೀಗಾಗಿ ಒಟ್ಟು 8 ಗೇಟ್ಗಳು ಇಲ್ಲಿ ಸದ್ಯ ಏನಂದ್ರೆ ಡ್ಯಾಮೇಜ್ ಆಗಿದ್ದಾವೆ. ಇದರಿಂದ ಈಗಾಗಲೇ 4 ಜಿಲ್ಲೆಯ ರೈತರಿಗೆ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಅಂದ್ರೆ ಈ ಇಡೀ ಕೇವಲ ಕಳೆದ ವರ್ಷ ಒಂದು ಗೇಟ್ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಬಾರಿ 8 ಗೇಟ್ಗಳು ಬಂದ್ ಆಗಿರೋದು, ಅದರಿಂದ ಯಾವುದೇ ರೀತಿ ಆಪರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 6 ಗೇಟ್ಗಳು ಅಂದ್ರೆ ಗೇಟ್ ನಂಬರ್ 18, 11, 20, 24 ಮತ್ತೆ 27 ನಂಬರಿನ ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಅಂತಂದ್ರೆ ಗೇಟ್ ನಂಬರ್ 4ರಲ್ಲಿ ಕೇವಲ 2 ಫೀಟ್ ಅನ್ನ ಮಾತ್ರ ಎತ್ತರ ಮಾಡ್ಲಿಕ್ಕೆ ಆಗ್ತಾ ಇದೆ. ಅದ್ರ ಮುಂದ್ಗಡೆ ಜಾಸ್ತಿ ಆಪರೇಟ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಸಚಿವರು ಹೇಳಿದ್ದಾರೆ. ಕೆಲವು ದಿನಗಳ ಹಿಂದೆ ಏನಂತಂದ್ರೆ ಈಗಾಗಲೇ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಅವರು ಇಲ್ಲಿಗೆ ಬಂದು ಒಂದು ತನಿಖೆಯನ್ನ ನಡೆಸಿದ್ರು. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಶಾಕಿಂಗ್ ಮಾಹಿತಿ ಹೊರಬಂದಿದೆ. ಈಗಾಗಲೇ ಇದಕ್ಕೆ ಅಂತಂದ್ರೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ವು. ಅಂದ್ರೆ ಕಳೆದ ಬಾರಿ ಆಗಸ್ಟ್ 10ರಂದು ನಡೆದಂತಹ ದುರ್ಘಟನೆ ಬೇಸಿಗೆ ಸಮಯದಲ್ಲಿ ಎಲ್ಲಾ ಗೇಟ್ಗಳನ್ನ ಬದಲಾವಣೆ ಮಾಡಬೇಕಂತೇಳಿ ಅವತ್ತಿನ ಇಂಜಿನಿಯರ್ ಆದಂತಹ ಕನ್ನಯ್ಯ ನಾಯ್ಡು ಅವರು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಸರ್ಕಾರದ ಒಂದು ವಿಳಂಬ ನೀತಿ ಆಗಿರಬಹುದು, ಟಿಬಿ ಬೋರ್ಡ್ ನ ನಿರ್ಲಕ್ಷ್ಯನ ಅಂತ ಹೇಳಬಹುದು, ಇದೆಲ್ಲವನ್ನು ಕೂಡ ನೋಡಿದ್ರೆ ಬೇಸಿಗೆ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಮಗಾರಿಗಳನ್ನ ಮಾಡಿಲ್ಲ, ಗೇಟ್ಗಳನ್ನ ಬದಲಾವಣೆ ಮಾಡಿಲ್ಲ. ಹೀಗಾಗಿ ಈಗ ಮತ್ತೆ 6 ಗೇಟ್ಗಳು ಬೆಂಡ್ ಆಗಿದ್ದಾವೆ. ಅಂದ್ರೆ ಕಳೆದ ಬಾರಿ ಸಾಕಷ್ಟು ಮೇಂಟೆನೆನ್ಸ್ ಮಾಡಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬಂದಿದ್ದು. ಈ ಬಾರಿ ಮತ್ತೆ ಗೇಟ್ಗಳನ್ನ ಅಳವಡಿಸಿದ ನಂತರ ಮತ್ತೆ ಮೇಲೆತ್ತಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗೇಟ್ಗಳು ಬೆಂಡ್ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಸದ್ಯ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಸರ್ಕಾರ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್. ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದೆಯಾ ಆಪತ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಓಪನ್ ಆಗ್ತಿಲ್ಲ ಟಿಬಿ ಜಲಾಶಯದ 6 ಗೇಟ್ಗಳು. ಬೆಂಡ್ ಆಗಿರುವಂತಹ ಹಿನ್ನೆಲೆ ಓಪನ್ ಆಗದ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ವರದಿಯಲ್ಲಿ ಸ್ಫೋಟಕ ಅಂಶ ಇದೀಗ ಬಯಲಾಗಿದೆ. 11, 18, 20, 24, 27 6 ಗೇಟ್ಗಳು ಓಪನ್ ಆಗ್ತಾ ಇಲ್ಲ, ಬೆಂಡ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಹಾಗಾದ್ರೆ ಸಂಕಟ ಕಾದಿದೆಯಾ? 6 ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಈ ಬಗ್ಗೆ ಸ್ಫೋಟಕ ವರದಿಯನ್ನ ಬಯಲು ಮಾಡಿರೋದು, ಹೀಗಾಗಿ ಓಪನ್ ಆಗ್ತಾ ಇಲ್ಲ. ಆಗಸ್ಟ್ 10ರಂದು ನಡೆದಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಸಾಕಷ್ಟು ಒಂದು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಈ ಬಾರಿ ಮತ್ತೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಒಂದು ಗಂಡಾಂತರವೇ ಕಾದಿದೆ ಅನ್ನುವಂತಹ ಒಂದು ಆತಂಕ ಮತ್ತೆ 4 ಜಿಲ್ಲೆಯ ರೈತರಿಗೆ ಮತ್ತು ಇಲ್ಲಿರುವಂತಹ ಜನಸಾಮಾನ್ಯರು ಕೂಡ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇವತ್ತು ಈ ಒಂದು ಕೊಪ್ಪಳ ತಾಲೂಕಿನ ಮುನೀರಾಬಾದ್ ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ ಒಟ್ಟು 8 ಗೇಟ್ಗಳು ಡ್ಯಾಮೇಜ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇವತ್ತು ಖುದ್ದು ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರೇ ಒಂದು ಆತಂಕಕಾರಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಂತಂದ್ರೆ 6 ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಒಂದು ಗೇಟ್ ಅನ್ನ ಕೇವಲ 2 ಫೀಟ್ ಮಾತ್ರ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಕಳೆದ ಬಾರಿ ತಾತ್ಕಾಲಿಕವಾಗಿ ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಕೆ ಮಾಡಿದಂತ 19 ಕ್ರಸ್ಟ್ ಗೇಟ್ ನಂಬರ್ 19 ಏನಿತ್ತು ಅದು ಸಂಪೂರ್ಣವಾಗಿ ಬಂದ್ ಆಗಿ ಹೋಗಿದೆ. ಹೀಗಾಗಿ ಒಟ್ಟು 8 ಗೇಟ್ಗಳು ಇಲ್ಲಿ ಸದ್ಯ ಏನಂದ್ರೆ ಡ್ಯಾಮೇಜ್ ಆಗಿದ್ದಾವೆ. ಇದರಿಂದ ಈಗಾಗಲೇ 4 ಜಿಲ್ಲೆಯ ರೈತರಿಗೆ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಅಂದ್ರೆ ಕೇವಲ ಕಳೆದ ವರ್ಷ ಒಂದು ಗೇಟ್ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಬಾರಿ 8 ಗೇಟ್ಗಳು ಬಂದ್ ಆಗಿರೋದು, ಅದರಿಂದ
ಅದರಿಂದ ಯಾವುದೇ ರೀತಿ ಆಪರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 6 ಗೇಟ್ಗಳು ಅಂದ್ರೆ ಗೇಟ್ ನಂಬರ್ 18, 11, 20, 24 ಮತ್ತೆ 27 ನಂಬರಿನ ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಅಂತಂದ್ರೆ ಗೇಟ್ ನಂಬರ್ 4ರಲ್ಲಿ ಕೇವಲ 2 ಫೀಟ್ ಅನ್ನ ಮಾತ್ರ ಎತ್ತರ ಮಾಡ್ಲಿಕ್ಕೆ ಆಗ್ತಾ ಇದೆ. ಅದ್ರ ಮುಂದ್ಗಡೆ ಜಾಸ್ತಿ ಆಪರೇಟ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಸಚಿವರು ಹೇಳಿದ್ದಾರೆ. ಕೆಲವು ದಿನಗಳ ಹಿಂದೆ ಏನಂತಂದ್ರೆ ಈಗಾಗಲೇ ಏನು ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಅವರು ಏನು ಇಲ್ಲಿಗೆ ಬಂದು ಒಂದು ತನಿಖೆಯನ್ನ ನಡೆಸಿದ್ರು. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಶಾಕಿಂಗ್ ಮಾಹಿತಿ ಹೊರಬಂದಿದೆ. ಈಗಾಗಲೇ ಇದಕ್ಕೆ ಅಂತಂದ್ರೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ವು. ಅಂದ್ರೆ ಕಳೆದ ಬಾರಿ ಆಗಸ್ಟ್ 10ರಂದು ನಡೆದಂತಹ ದುರ್ಘಟನೆ ಬೇಸಿಗೆ ಸಮಯದಲ್ಲಿ ಏನು ಎಲ್ಲಾ ಗೇಟ್ಗಳನ್ನ ಬದಲಾವಣೆ ಮಾಡಬೇಕಂತೇಳಿ ಅವತ್ತಿನ ಇಂಜಿನಿಯರ್ ಆದಂತಹ ಏನು ಕನ್ನಯ್ಯ ನಾಯ್ಡು ಅವರು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಸರ್ಕಾರದ ಒಂದು ವಿಳಂಬ ನೀತಿ ಆಗಿರಬಹುದು, ಟಿಬಿ ಬೋರ್ಡ್ ನ ನಿರ್ಲಕ್ಷ್ಯನ ಅಂತ ಹೇಳಬಹುದು. ಇದೆಲ್ಲವನ್ನು ಕೂಡ ನೋಡಿದ್ರೆ ಏನು ಬೇಸಿಗೆ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಮಗಾರಿಗಳನ್ನ ಮಾಡಿಲ್ಲ, ಗೇಟ್ಗಳನ್ನ ಬದಲಾವಣೆ ಮಾಡಿಲ್ಲ. ಹೀಗಾಗಿ ಈಗ ಮತ್ತೆ 6 ಗೇಟ್ಗಳು ಬೆಂಡ್ ಆಗಿದ್ದಾವೆ. ಅಂದ್ರೆ ಕಳೆದ ಬಾರಿ ಸಾಕಷ್ಟು ಅಂದ್ರೆ ಮೇಂಟೆನೆನ್ಸ್ ಮಾಡಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬಂದಿದ್ದು. ಈ ಬಾರಿ ಮತ್ತೆ ಗೇಟ್ಗಳನ್ನ ಅಳವಡಿಸಿದ ನಂತರ ಮತ್ತೆ ಮೇಲೆತ್ತಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗೇಟ್ಗಳು ಬೆಂಡ್ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸದ್ಯ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಸರ್ಕಾರ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್. ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಕಾದಿದೆಯಾ ಆಪತ್ತು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಓಪನ್ ಆಗ್ತಿಲ್ಲ ಟಿಬಿ ಜಲಾಶಯದ 6 ಗೇಟ್ಗಳು. ಬೆಂಡ್ ಆಗಿರುವಂತಹ ಹಿನ್ನೆಲೆ ಓಪನ್ ಆಗದ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ವರದಿಯಲ್ಲಿ ಸ್ಫೋಟಕ ಅಂಶ ಇದೀಗ ಬಯಲಾಗಿದೆ. 11, 18, 20, 24, 27 6 ಗೇಟ್ಗಳು ಓಪನ್ ಆಗ್ತಾ ಇಲ್ಲ, ಬೆಂಡ್ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಹಾಗಾದ್ರೆ ಸಂಕಟ ಕಾದಿದೆಯಾ? 6 ಕ್ರಸ್ಟ್ ಗೇಟ್ಗಳು ಓಪನ್ ಆಗ್ತಾ ಇಲ್ಲ. ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಈ ಬಗ್ಗೆ ಸ್ಫೋಟಕ ವರದಿಯನ್ನ ಬಯಲು ಮಾಡಿರೋದು, ಹೀಗಾಗಿ ಓಪನ್ ಆಗ್ತಾ ಇಲ್ಲ. ಆಗಸ್ಟ್ 10ರಂದು ನಡೆದಂತಹ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಸಾಕಷ್ಟು ಒಂದು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಈ ಬಾರಿ ಮತ್ತೆ ಈ ಒಂದು ತುಂಗಭದ್ರಾ ಜಲಾಶಯಕ್ಕೆ ಒಂದು ಗಂಡಾಂತರವೇ ಕಾದಿದೆ ಅನ್ನುವಂತಹ ಒಂದು ಆತಂಕ ಮತ್ತೆ 4 ಜಿಲ್ಲೆಯ ರೈತರಿಗೆ ಮತ್ತು ಇಲ್ಲಿರುವಂತಹ ಜನಸಾಮಾನ್ಯರು ಕೂಡ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಇವತ್ತು ಈ ಒಂದು ಕೊಪ್ಪಳ ತಾಲೂಕಿನ ಮುನೀರಾಬಾದ್ ನಲ್ಲಿರುವಂತಹ ತುಂಗಭದ್ರಾ ಜಲಾಶಯದ ಒಟ್ಟು 8 ಗೇಟ್ಗಳು ಡ್ಯಾಮೇಜ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಇವತ್ತು ಖುದ್ದು ಏನು ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರೇ ಒಂದು ಆತಂಕಕಾರಿ ಒಂದು ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನಂತಂದ್ರೆ 6 ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಒಂದು ಗೇಟ್ ಅನ್ನ ಕೇವಲ 2 ಫೀಟ್ ಮಾತ್ರ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಕಳೆದ ಬಾರಿ ತಾತ್ಕಾಲಿಕವಾಗಿ ಏನು ಸ್ಟಾಪ್ ಲಾಕ್ ಗೇಟ್ ಅನ್ನು ಅಳವಡಿಕೆ ಮಾಡಿದಂತ 19 ಕ್ರಸ್ಟ್ ಗೇಟ್ ನಂಬರ್ 19 ಏನಿತ್ತು ಅದು ಸಂಪೂರ್ಣವಾಗಿ ಬಂದ್ ಆಗಿ ಹೋಗಿದೆ. ಹೀಗಾಗಿ ಒಟ್ಟು 8 ಗೇಟ್ಗಳು ಇಲ್ಲಿ ಸದ್ಯ ಏನಂದ್ರೆ ಡ್ಯಾಮೇಜ್ ಆಗಿದ್ದಾವೆ. ಇದರಿಂದ ಈಗಾಗಲೇ 4 ಜಿಲ್ಲೆಯ ರೈತರಿಗೆ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಅಂದ್ರೆ ಈ ಇಡೀ ಅಂದ್ರೆ ಕೇವಲ ಕಳೆದ ವರ್ಷ 1 ಗೇಟ್ ಏನು ಆತಂಕವನ್ನ ಸೃಷ್ಟಿ ಮಾಡಿತ್ತು. ಈ ಬಾರಿ 8 ಗೇಟ್ಗಳು ಬಂದ್ ಆಗಿರೋದು, ಅದರಿಂದ ಯಾವುದೇ ರೀತಿ ಆಪರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 6 ಗೇಟ್ಗಳು ಅಂದ್ರೆ ಗೇಟ್ ನಂಬರ್ 18, 11, 20, 24 ಮತ್ತೆ 27 ನಂಬರಿನ ಗೇಟ್ಗಳು ಓಪನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಲ್ಲಿ ಅಂತಂದ್ರೆ ಗೇಟ್ ನಂಬರ್ 4ರಲ್ಲಿ ಕೇವಲ 2 ಫೀಟ್ ಅನ್ನ ಮಾತ್ರ ಎತ್ತರ ಮಾಡ್ಲಿಕ್ಕೆ ಆಗ್ತಾ ಇದೆ. ಅದ್ರ ಮುಂದ್ಗಡೆ ಜಾಸ್ತಿ ಆಪರೇಟ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಈಗಾಗಲೇ ಸಚಿವರು ಹೇಳಿದ್ದಾರೆ. ಕೆಲವು ದಿನಗಳ ಹಿಂದೆ ಏನಂತಂದ್ರೆ ಈಗಾಗಲೇ ಏನು ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿ ಅವರು ಏನು ಇಲ್ಲಿಗೆ ಬಂದು ಒಂದು ತನಿಖೆಯನ್ನ ನಡೆಸಿದ್ರು. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಶಾಕಿಂಗ್ ಮಾಹಿತಿ ಹೊರಬಂದಿದೆ. ಈಗಾಗಲೇ ಇದಕ್ಕೆ ಅಂತಂದ್ರೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ವು. ಅಂದ್ರೆ ಕಳೆದ ಬಾರಿ ಆಗಸ್ಟ್ 10ರಂದು ನಡೆದಂತಹ ದುರ್ಘಟನೆ ಬೇಸಿಗೆ ಸಮಯದಲ್ಲಿ ಏನು ಎಲ್ಲಾ ಗೇಟ್ಗಳನ್ನ ಬದಲಾವಣೆ ಮಾಡಬೇಕಂತೇಳಿ ಅವತ್ತಿನ ಇಂಜಿನಿಯರ್ ಆದಂತಹ ಏನು ಕನ್ನಯ್ಯ ನಾಯ್ಡು ಅವರು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಸರ್ಕಾರದ ಒಂದು ವಿಳಂಬ ನೀತಿ ಆಗಿರಬಹುದು, ಟಿಬಿ ಬೋರ್ಡ್ ನ ನಿರ್ಲಕ್ಷ್ಯನ ಅಂತ ಹೇಳಬಹುದು. ಇದೆಲ್ಲವನ್ನು ಕೂಡ ನೋಡಿದ್ರೆ ಏನು ಬೇಸಿಗೆ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಮಗಾರಿಗಳನ್ನ ಮಾಡಿಲ್ಲ, ಗೇಟ್ಗಳನ್ನ ಬದಲಾವಣೆ ಮಾಡಿಲ್ಲ. ಹೀಗಾಗಿ ಈಗ ಮತ್ತೆ 6 ಗೇಟ್ಗಳು ಬೆಂಡ್ ಆಗಿದ್ದಾವೆ. ಅಂದ್ರೆ ಕಳೆದ ಬಾರಿ ಸಾಕಷ್ಟು ಅಂದ್ರೆ ಮೇಂಟೆನೆನ್ಸ್ ಮಾಡಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬಂದಿದ್ದು. ಈ ಬಾರಿ ಮತ್ತೆ ಗೇಟ್ಗಳನ್ನ ಅಳವಡಿಸಿದ ನಂತರ ಮತ್ತೆ ಮೇಲೆತ್ತಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಗೇಟ್ಗಳು ಬೆಂಡ್ ಆಗಿದ್ದಾವೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸದ್ಯ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿ ಸರ್ಕಾರ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್.